ನಾನು ನಿಮ್ಮ ಶಿರಗೆಳತಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? NH4 ಹತ್ರ ಇರುವ ನಮ್ಮ ಆಂಜನೇಯ ಸ್ವಾಮಿಗೆ ಇವತ್ತು ಆರತಿ ಕಣ್ರಿ. ಕೊನೆ ಶ್ರಾವಣ ಶನಿವಾರ ಬಂದರೆ ಸಾಕು, ನಮಗಂತೂ ಹಬ್ಬ ಅಂತಾನೆ ಹೇಳ್ಬೋದು. ಹಾಗೇನೆ ಏನಪ್ಪ ಇವರು ನಮ್ಮ ಆಂಜನೇಯ ಸ್ವಾಮಿ ಹೇಳ್ತಾ ಇದ್ದಾರೆ ಅಂತ ನಾವು ಕಣ್ರಿ, ನಾವು ಹುಟ್ಟಿ ಬೆಳೆದಿರುವಂತಹ ಜಾಗ, ನಮ್ಮ ಬಾಲ್ಯನೆಲ್ಲ ನಾವು ಇಲ್ಲೇ ಕಳೆದಿರೋದು. ಈ ಸ್ವಾಮಿದು ಎಷ್ಟು ಪ್ರಸಾದ ತಿಂದು ಎಷ್ಟು ಕಾಯಿ ಹೋಳು ತಿಂದಿದ್ದೀವೋ ನಮಗೇನೆ ಗೊತ್ತಿಲ್ಲ. ನಾವು ಅರ್ಧ ಗಂಟೆ ಮುಂಚೆನೆ ಹೋಗಿದ್ವಿ ವಿಡಿಯೋ ಎಲ್ಲ ಮಾಡ್ಕೋಬೇಕು ಅಂತೇಳಿ. ಹಾಗೇನೆ ಇಲ್ಲಿ 101 ಎಡೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಫಸ್ಟ್ ಹೇಳ್ಬಿಡ್ತೀನಿ ಕಣ್ರಿ ಎಷ್ಟೂರಿಂದ ಇಲ್ಲಿ ಆರತಿ ಬರುತ್ತೆ ಅಂತೇಳಿ. ಮಾನಂಗಿ ತಾಂಡ, ಮಾನಂಗಿ, ಕಡಜಿಂಪಾಳ್ಯ, ಅಜ್ಜಂಪಾಳ್ಯ ಈ 4 ಹಳ್ಳಿಯಿಂದ ಕೂಡ ಆರತಿ ಬರುತ್ತೆ. ಈ 4 ಹಳ್ಳಿಯಿಂದ ಕೂಡ ಟ್ರಸ್ಟ್ ನಡೆಸ್ತಾ ಇದ್ದಾರೆ. ಈ ಟ್ರಸ್ಟಿ ಒಳಗೆ ನಮ್ಮ ಒಂದು ಕುಟುಂಬನೂ ಹೌದು ಕಣ್ರಿ. ಮುಂಚೆಯಿಂದನೂ ತಾತ ಇದ್ರು ಟ್ರಸ್ಟಿ ಒಳಗೆ. ತಾತ ಅಂದ್ರೆ ನಮ್ಮನೆಯವರ ಅಪ್ಪ. ಅವ್ರು ತೀರೋಗಿದ್ಮೇಲೆ ಈಗ ಮಕ್ಳಿಗೆ ಕೊಟ್ಟಿದ್ದಾರೆ. ಹಾಗೇನೆ ಪ್ರತಿ ಊರ್ಗು ದೇವ್ರು ಹೋಗಿ ವಾಲ್ಗುದ್ ಜೊತೆ ಆರತಿ ಕರ್ಕೊಂಡು ಬರ್ತಾರೆ. ದೇವ್ರು ಮತ್ತೆ ಆರತಿ ಬಂದಿದ್ಮೇಲೆನೆ 101 ಎಡೆ ಇಟ್ಟಿರ್ತಾರಲ್ವಾ, 101 ಎಡೆಗೂ ಪೂಜೆ ಮಾಡಿ 101 ಸಲ ಮಂತ್ರ ಹೇಳಿದ್ಮೇಲೆ ಊರಿಂದ ತಂದಿರುವಂತಹ ದೇವರಿಗೆಲ್ಲ ನಾವು ಆರತಿ ಬೆಳಗೋದು. ಇದು ತುಂಬಾ ವರ್ಷದಿಂದ ಕೂಡ ನಡೆಸ್ಕೊಂಡ್ ಬಂದಿದ್ದಾರೆ. ಹಾಗೇನೆ ಒಂದೇ ವಿಡಿಯೋದಲ್ಲಿ ಸಾಕಾಗಲ್ಲ ಕಣ್ರಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಹೇಳೋದು. ತುಂಬಾನೇ ಲೆಂತಿ ಆಗ್ಬಿಡುತ್ತೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋ ನೋಡೋದು ಮಾತ್ರ ಮಿಸ್ ಮಾಡಬೇಡಿ. ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ.